वन्दिताय गुणेशानाय धीमहि गुणातीताय गुणाधीशाय ಹಾರಗದ್ದೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಏನು ಮೊದಲು ಕಟ್ಟಡ ಇತ್ತು, ಆ ಕಟ್ಟಡ ಮೇಲ್ಭಾಗದಲ್ಲಿ ಇನ್ನೊಂದು ಅಂತಸ್ತು ಒಂದು ಸಭಾಂಗಣವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸುಸಜ್ಜಿತವಾಗಿ ಕಟ್ಟಿದ್ದಾರೆ. ಅದರ ಉದ್ಘಾಟನೆಯನ್ನು ನಮ್ಮ ಎಲ್ಲ ಈ ಸಂಘದ ಮಾಜಿ ಅಧ್ಯಕ್ಷಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಗ್ರಾಮದ ಮುಖಂಡರು, ನಮ್ಮೆಲ್ಲ ಸಿಬ್ಬಂದಿ, ನಮ್ಮ DMO ಎಲ್ಲ ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಇವತ್ತು ನೆರವೇರಿಸಿದ್ದೇವೆ. ಸಂಘ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು ಒಂದು ದಿನಕ್ಕೆ 1100 ಲೀಟ್ರ್ ಹಾಲು ಬರ್ತಾಯಿದೆ. ಮೊದಲಿಂದನೂ ತುಂಬ ಹಳೆಯ ಸಂಘ ಇದು. ಸುಮಾರು ಸಂಘ ಪ್ರಾರಂಭವಾಗಿ 50 ವರ್ಷಗಳಿಗೂ ಹೆಚ್ಚಿನ ಕಾಲ ಆಗಿದೆ. ಇವತ್ತು ಸಹ ಸಂಘಕ್ಕೆ ಸುಮಾರು 60ರಿಂದ 70 ಜನ ಹಾಲನ್ನು ಹಾಕ್ತಾಯಿದ್ದಾರೆ. ರೈತರು ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿದಾಗ ನಮ್ಮ ಒಕ್ಕೂಟಕ್ಕೂ ಒಳ್ಳೆಯದು, ಸಂಘಕ್ಕೂ ಒಳ್ಳೆಯದು. ಇತ್ತೀಚಿನ ದಿನದಲ್ಲಿ ನಮ್ಮ DK ಸುರೇಶ್ ರವರು ಅಧ್ಯಕ್ಷರಾದಮೇಲೆ ಒಕ್ಕೂಟ ಏನು ನಮ್ಮ ತಂತ್ರಜ್ಞಾನ ಆಯಿತು, ಆ ತಂತ್ರಜ್ಞಾನವನ್ನು ಹೆಚ್ಚಿಗೆ ನಮ್ಮ ಒಕ್ಕೂಟದ ವ್ಯಾಪ್ತಿಯಲ್ಲಿ ನಾವು ಬಳಸ್ತಾ ಇದ್ದೀವಿ. ಎಲ್ಲ ಆನ್ಲೈನ್ ಮಾಡಿಬಿಟ್ಟಿದ್ದೀವಿ. ಒಕ್ಕೂಟದಲ್ಲಿ ಏನು ಹಾಲು ಹಾಕ್ತಾಯಿದ್ದಾರೆ, ಪ್ರತಿ ಸದಸ್ಯರು ಹಾಲು ಹಾಕಿದ್ದು ನಮ್ಮ ಒಕ್ಕೂಟಕ್ಕೆ ನೇರವಾಗಿ ಮೇಯ್ನ್ ನಮ್ಮ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಇದು ಅಷ್ಟೇ, ಎಲ್ಲ ಅಕೌಂಟೇಬಲಿ ಬಂದ್ಬಿಟ್ಟಿದೆ. ಈಗ ಏನು ಫೀಡ್ ತಗೊಳ್ಳೋದು ಇರ್ಬೋದು, ಅವ್ರು ಏನೇ ಒಂದು ಖರೀದಿ ಮಾಡಿದ್ರು ನಮ್ಮಲ್ಲಿ ಎಲ್ಲ ಆನ್ಲೈನಲ್ಲೇ ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಅದು ಜಾರಿ ಮಾಡಿದ್ದೀವಿ. ಒಕ್ಕೂಟದಲ್ಲಿ ಇವತ್ತು ಸುಮಾರು 19 ಲಕ್ಷ ಲೀಟ್ರ್ ಹಾಲು ಬರ್ತಾಯಿದೆ. ಒಕ್ಕೂಟದ ಪ್ರಗತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಇತ್ತೀಚಿನ ದಿನದಲ್ಲಿ ರೂಪಿಸ್ಕೊಳ್ತಾ ಇದ್ದೀವಿ. ಒಕ್ಕೂಟದಲ್ಲಿ ಏನು ನಾವು ನಮ್ಮ ಮೈಸೂರು ಪಾಕ್ ಬರ್ತಾಯಿತ್ತು, ಅದನ್ನು ಹಿಂದೆ ಮಾಡ್ತಾಯಿದ್ವಿ. ಅದನ್ನು ಆಟೋಮೆಟಿಕ್ ಮಿಷಿನ್ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ಹಾಲ್ ಪಾಕೆಟ್ ಏನು ಬರ್ತಾಯಿದೆ ಅದಕ್ಕೆ AI ಕ್ಯಾಮ್ರಾಗಳನ್ನ ಅಳವಡಿಸಿ ಪ್ರತಿ ಎಷ್ಟು ನಮ್ಮ ಲೀಟ್ರ್ ನಾವು ಪ್ಯಾಕ್ ಮಾಡಿದ್ದೀವಿ, 1 ಲೀಟ್ರದೆಷ್ಟು, 1/2 ಲೀಟ್ರದೆಷ್ಟು, 200 ಗ್ರಾಮ್ದೆಷ್ಟು ಎಲ್ಲ ಲೆಕ್ಕ ಮಾಡುವಂಥ ಕೆಲಸವನ್ನು ಅಳವಡಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಏನು ರೈತರು ಇವತ್ತು ನಾವು ರೈತರಿಗೆ ಬೆಲೆ ಕೊಡ್ತಾ ಇದ್ದೀವಿ, ಸಾಕಾಗ್ತಾ ಇಲ್ಲ, ನಮ್ಗೆ ಇನ್ನೂ ಹೆಚ್ಚಿನ ಬೆಲೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರೆಲ್ಲ ಎಲ್ಲೋದರೂ ಕೇಳ್ತಾ ಇದ್ದಾರೆ. ಸರ್ಕಾರದ ಮೇಲೆ ಈಗಾಗಲೇ ಹಲವಾರು ಭಾಗಗಳಲ್ಲಿ ಇವತ್ತು ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಸ್ಟ್ರೈಕನ್ನು ಮಾಡ್ತಾಯಿದ್ದಾರೆ ನಮ್ಮ ರೈತರು. ಇಲ್ಲಿ ಆನೇಕಲ್ ತಾಲೂಕಲ್ಲಿ ಸಹ ರೈತರು ಹಿಂದೆ ಸ್ಟ್ರೈಕನ್ನು ಮಾಡಿ ನಮಗೆ ಜಿಲ್ಲಾ ತಹಸೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮೆಮೊರಂಡಮ್ ಕೊಟ್ಟಿದ್ವಿ. ನಿನ್ನೆ ರಾಮನಗರದಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಜನ ರೈತರು ಸೇರಿ ಸ್ಟ್ರೈಕ್ ಮಾಡವ್ರೆ. ಇವತ್ತು ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ಸರ್ಕಾರದ ಗಮನಕ್ಕೆ ಇದನ್ನು ತಗೊಬಂದು ಮುಂದಿನ ದಿನದಲ್ಲಿ ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಾವು ಸಹ ಸರ್ಕಾರದ ಏನು ರೈತರು ಹಾಲು ಉತ್ಪಾದನೆ ಮಾಡ್ತಾಯಿದ್ದಾರೆ ಅವರಿಗೆ ಆ ಬೆಲೆ ಸರೋಗ್ತಾ ಇಲ್ಲ, ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು
ಒತ್ತಡವನ್ನು ಹಾಕ್ತಾ ಇದ್ದೇವೆ. ಆರ್ಗದ್ದೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲನೇ ಅಂತಸ್ತಿನ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೆ ಮತ್ತು ಸಿಬ್ಬಂದಿ ವರ್ಗ ಮತ್ತು ಆರ್ಗದ್ದೆ ಹಾಲು ಉತ್ಪಾದಕರಿಗೆ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೇವೆ. ಈ ಒಂದು ಕಟ್ಟಡವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡುವಲ್ಲಿ ಸಹಕಾರ ನೀಡಿದಂಥ ಎಲ್ಲ ನಿರ್ದೇಶಕರು, ಮಾಜಿ ಅಧ್ಯಕ್ಷರುಗಳಿಗೆ ನಾವು ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲ ಅಂತಸ್ತಿನ ಉದ್ಘಾಟನೆ ಸಮಾರಂಭ ನಮ್ಮ ಸ್ನೇಹಿತರು ಆದಂತಹ ಅಧ್ಯಕ್ಷರು ರಮೇಶ್ ಕುಮಾರ್ ಹಾಗೂ ಸುಧಾರಾಣಿಯವರು ಇವತ್ತಿನ ದಿನ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿಬಂದಿದೆ ಹಾಗೂ ರೈತರಿಗೆ ಇದೇ ರೀತಿಯಾಗಿ ಇನ್ನೂ ಪ್ರೋತ್ಸಾಹ ಧನ ಅವ್ರ ಕಡೆಯಿಂದ ಬರಲಿ, ರೈತರು ಸಹ ಉತ್ತಮವಾದಂಥ ಹಾಲು ಉತ್ಪಾದನೆ ಮಾಡಲಿ ಅಂತೇಳಿ ಕೇಳ್ಕೊಳ್ತೇವೆ. ನಾವು ಪಂಚಾಯಿತಿಯಲ್ಲಿದ್ದಾಗ ಏನು ಸಹಕಾರ ಬೇಕೋ ಅದೆಲ್ಲ ಸಹಕಾರ ಮಾಡಿಕೊಟ್ಟಿದ್ದೀವಿ. ಈ ರಾಜಕಾಲುವೆ ನೋಡ್ಬೋದು ನೀವು, ರಾಜಕಾಲುವೆ ಸಹ ಈ ಕಡೆ ಯಾರು ಬರೋದಕ್ಕಾಗ್ತಿರಲಿಲ್ಲ, ಅಂತಹ ದುಸ್ಥಿತಿನಲ್ಲಿತ್ತು. ಅಂಥದ್ದನ್ನು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು, ಆರ್ಗದ್ದೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಸೇರಿ ಇದನ್ನು ಮಾಡಲೇಬೇಕು ಅಂತೇಳಿ ಇವತ್ತು ರಾಜಕಾಲುವೆನ ಈ ರೀತಿ ಒಳ್ಳೊಳ್ಳೆ ಸುಸಜ್ಜಿತವಾಗಿ ಮಾಡಿದ್ದೀವಿ. ಹಾಗಾಗಿ ಇನ್ನೂ ಹೈನುಗಾರಿಕೆ ಹೆಚ್ಚಾಗಲಿ, ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಎಲ್ಲ ಸದಸ್ಯರಿಗೂ ಮತ್ತು ನಿರ್ದೇಶಕರಿಗೂ ಮತ್ತು ಇಂದಿನ ಸಭೆಗೆ ಆಗಮಿಸಿದ ಶ್ರೀ ಆರ್ ಕೆ ರಮೇಶ್ ಅವರಿಗೆ ಮತ್ತು ವೆಂಕಟೇಶ್ ಗೌಡ ಮತ್ತು ರಾಜಶೇಖರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಲು ಉತ್ಪಾದಕರ ಸಹಕಾರ ಸಂಘದ ಮೇಲೆ ಒಂದು ಕಟ್ಟಡವನ್ನು ಮೊದಲನೇ ಕಟ್ಟಡ ಉದ್ಘಾಟನೆ ಮಾಡಿದಂಥ ಆರ್ ಕೆ ರಮೇಶ್ ಅನ್ನೋರು ಮತ್ತು ಆರ್ಗದ್ದೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟೇಶ್ ಗೌಡರು, ಆಮೇಲೆ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜಶೇಖರ್ ರೆಡ್ಡಿಯವರು, ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಪಾಪಮ್ಮ ಕೃಷ್ಣಮೂರ್ತಿಯವರು ಹಾಗೂ ನಮ್ಮ ಸುಮಾ ರಾಮಸ್ವಾಮಿ ಅವರಿಗೆ ಹಾಗೂ ಮಾಜಿ ಅಧ್ಯಕ್ಷರಾದ ವೈ ಮುನ್ರಾಜು ಅವರು, ಇವರೆಲ್ಲ ಸಹಕಾರ ಮತ್ತು ಈ ಕಟ್ಟಡವನ್ನು ಮೊದಲು ನಾವು ಅಧ್ಯಕ್ಷರಾದಾಗೂ ಪ್ರಸ್ತಾಪ ಮಾಡಿದ್ವಿ. ಆ ಕಾಲದಲ್ಲೂ ಆಗಲಿಲ್ಲ. ಈಗ ನಮ್ಮ ಅಧ್ಯಕ್ಷರಾದ ರಮೇಶ್ರವರು ಉದ್ಘಾಟನೆ ಮಾಡಿದ್ದಾರೆ, ಕೆ ರಮೇಶ್ ಅವರು, ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. 50 ವರ್ಷದಿಂದನೂ ಇದೆ ಈ ಡೈರಿ ಸ್ಥಾಪನೆಗೆ ತುಂಬ ಶ್ರಮಪಟ್ಟಿದ್ದಾರೆ. ಹಾಗೆ ಈ ಹತ್ತಹಳ್ಳಿಯಿಂದ ಹಾಲು ಬರ್ತಾ ಇತ್ತು ಈ ಒಂದು ಡೈರಿಗೆ. ಆ ಹತ್ತಹಳ್ಳಿನಲ್ಲೂ ಈಗ ಡೈರಿಗಳು ಸುಮಾರು 6 ಕಡೆ ಡಿವೈಡ್ ಆಗಿ 6 ಕಡೆ ಡೈರಿ ಮಾಡ್ಕೊಂಡಿದ್ದಾರೆ. ಇದು ತುಂಬ ಇತಿಹಾಸ ಇದೆ. ಈ ಒಂದು ಸಂಸ್ಥೆ ಓಪನ್ ಮಾಡೋದಕ್ಕೆ ದೇವೇಗೌಡರೇ ಬಂದಿದ್ದು 1994ರಲ್ಲಿ ದೇವೇಗೌಡರು ಬಂದು ಉದ್ಘಾಟನೆ ಮಾಡಿದ್ದು ಫಸ್ಟ್ ಫ್ಲೋರು. ಈಗ 2ನೇ ಅವಧಿನಲ್ಲಿ ಈಗ ಫಸ್ಟ್ ಫ್ಲೋರ್ ಉದ್ಘಾಟನೆ ಆಗಿದೆ. ಮತ್ತು ರೈತರು ಇಲ್ಲಿ ತುಂಬ ಜನಕ್ಕೆ ಕೋಆಪರೇಷನ್ ಮಾಡ್ತಾರೆ. 1 ವರ್ಷದ ಬೋನಸ್ ಹಣನೂ ಸಹ ಈ ಸಂಸ್ಥೆಯ ಮೊದಲನೇ ಇದಕ್ಕೆ ಎಲ್ಲರೂ ಬೋನಸ್ಸನ್ನು ಸಹಾಯ ಮಾಡಿದ್ದಾರೆ. ಮತ್ತು ಆರ್ ಕೆ ರಮೇಶಣ್ಣವರು ಸಹಕಾರ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಪಕ್ಷಾತೀತವಾಗಿ ನೀಟಾಗಿ ಕೆಲಸ ನಡ್ಕೊಂಡು ಹೋಗ್ತಾ ಇದೆ. ಏನಂದರೆ ಈಗ ಬೋರ್ಡರು ಮತ್ತು ಸ್ಟಾಫು ನಮಗೆ ನಾರಾಯಣಪ್ಪ ಅಂತಿದ್ದರು, ಅವರು ಪಾಪ ಇವತ್ತು ನೆನೆಸ್ಕೊಬೇಕು, ಅವ್ರನ್ನ ತುಂಬ ಕ್ಲೀನಾಗಿ ಇಟ್ಕೊಂಡು ಹೋಗ್ತಾಯಿದ್ರು ಈ ಸಂಸ್ಥೆನ. ಅವರು ಇವತ್ತೊಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಇದಾಗಿದೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ ಸಂಸ್ಥೆ, ಲಾಭದಾಯಕವಾಗಿದೆ.